ಓಂ ಬ್ರಹ್ಮಾಣಿ ಜೀವಾ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾಃ ಪ್ರಕೃತಿಃ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1160ನೇ ಅನುಶಾಸನ ಪರ್ವದ 93ನೇ ಭಾಗವನ್ನು ಇವತ್ತು ನಾವು ಶ್ರವಣಕ್ಕೆ ತಂದುಕೊಳ್ಳಬೇಕಾಗಿದೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 59ನೇ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 105ನೇ, ವೈಷ್ಣವ ಪಾಠದಲ್ಲಿ 100ನೇ, ಉತ್ತರ ಭಾರತದ ಗೀತಾಪ್ಯಸಿನ ಪಾಠದಲ್ಲಿ 70ನೇ ಅಧ್ಯಾಯವನ್ನು ಇವತ್ತು ನಾವು ಆರಂಭದಲ್ಲಿ ನೃಗರಾಜನ ಉಪಾಖ್ಯಾನದ ರೂಪದಲ್ಲಿ ಕೇಳಲಿಕ್ಕೆ ತೊಡಗಿದ್ದೇವೆ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಹಾಭಾರತಸ್ಯ ಭಗವತಃ ಪರಾಶರಸುತಸ್ಯ ಸತ್ಯವತಿ ನಂದಿವರ್ಧನಸ್ಯ ಬಾದರಾಯಣಸ್ಯ ಮುಖಕಮಲೇನ ಗಲಿತಸ್ಯ ಅಸ್ಯ ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಗತೆ ದಿವಸೆ ಗೋದಾನಸ್ಯ ಜಲದಾನಸ್ಯ ಮಹತ್ವಂ ಸಂವರ್ಣಿತಂ. ಗೋಶಬ್ದವಾಚ್ಯಾನಿ ಇಮಾನಿ ತ್ರೀಣಿ ವಸ್ತೂನಿ ಧೇನವಃ ಭೂಮಿಃ ಸರಸ್ವತಿ ಚ ವಾಣಿ ಚ ತುಲ್ಯನಾಮಾನಿ ಏವಂ ತುಲ್ಯಫಲಾನಿ ಚ ಶಾಸ್ತ್ರೇ ಸಂಗಣ್ಯಂತೆ. ಯಹ ಗಾಂ ದದಾತಿ ಜ್ಞಾನಿನೇ ವಿಪ್ರಾಯ ಯಶ್ಚ ಭೂಮಿಂ ದದಾತಿ ಪ್ರಿಯದತ್ತಾಂ ಜ್ಞಾನಿನೇ ವಿಪ್ರಾಯ ತಾಭ್ಯಾಂ ಯತ್ ಫಲಂ ಪ್ರಾಪ್ಯತೆ ತದೇವ ಫಲಂ ಸಹ ಜ್ಞಾನಿ ಯಹ ಧರ್ಮ್ಯಾಂ ಬ್ರಾಹ್ಮೀಂ ಸರಸ್ವತೀಂ ಶಿಷ್ಯಾಯ ಪೃಚ್ಛತೆ ಅನ್ಯಾಯವಾ ಬ್ರೂಯಾತ್ ಸಹ ಅಪಿ ತದೇವ ಫಲಮಶ್ನುತೆ. ವಸ್ತುತಸ್ತು ಯಹ ವಿದ್ಯಾದಾನಂ ಕರೋತಿ ತಸ್ಯ ಫಲಂ ಅಧಿಕಮಿತ್ಯೇವ ಶಾಸ್ತ್ರೇಷು ಶ್ರೂಯತೆ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿಃ ಯಾವಜ್ಜೀವಂ ಚ ವಿದ್ಯೆಯಾ. ಅನ್ನದಾನಂ ತು ಶ್ರೇಷ್ಠಂ ದಾನಂ ನಾತ್ರ ಕಾಪಿ ವಿಪ್ರತಿಪತ್ತಿಃ ಪರಂತು ವಿದ್ಯಾದಾನಂ ಅನ್ನದಾನಾದಪಿ ಪರಂ ದಾನಂ ಅನ್ನೇನ ಕ್ಷಣಿಕಾ ತೃಪ್ತಿಃ ಭವತಿ ಕ್ಷುನ್ನಿವೃತ್ತಿಃ ಭವತಿ ಭೋಕ್ತಾ ಚ ತೃಪ್ತಃ ಭವತಿ. ಪರಂತು
ವಿದ್ಯಾದಾನೇನ ಅಜ್ಞಾನ ನಿವೃತ್ತಿ ಭವತಿ, ಅನ್ಯೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂ ಚ ವಿದ್ಯೆಯ. ವಿದ್ಯೆಯ ಯಾ ತೃಪ್ತಿ ಯತ್ ಫಲಂ ಸ್ವೀಕರ್ತುಃ ಲಭ್ಯತೆ, ಯಚ್ಚ ಫಲಂ ದಾತ್ರಾ ಲಭ್ಯತೆ, ತದ್ ಉಭಯಮಪಿ ಫಲಂ ಯಾವಜ್ಜೀವಂ ಫಲಮಿತ್ಯೇವ, ಯಾವಜ್ಜೀವಂ ಅನುವರ್ತಮಾನಂ ಫಲಮಿತ್ಯೇವ ಶಾಸ್ತ್ರೇಷು ವರ್ಣ್ಯತೆ. ವಿದ್ಯಾದಾನ ಮಾಡುವುದು ಯಾವತ್ತೂ ಮಹಾಫಲ ಅಂತಾನೆ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಹಿಂದೆ ಅದನ್ನು ಅನೇಕ ಬಾರಿ ನೋಡಿದ್ದೇವೆ. ತಾನು ಅಧ್ಯಯನ ಮಾಡುವುದಕ್ಕಿಂತ ಇನ್ನೊಬ್ಬರಿಗೆ ಅಧ್ಯಯನ ಮಾಡುವವನು ಹೆಚ್ಚಿನ ಫಲವನ್ನು ಪಡಿತಾನೆ ಅಂತಾನೆ ಶಾಸ್ತ್ರಾದಿಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಸ್ವಾಧ್ಯಾಯತ್ತು ಪ್ರವಚನೆ ಶತಗುಣಂ ಫಲಂ, ಸ್ವಾಧ್ಯಾಯತ್ತು ಪ್ರವಚನೆ ಸಹಸ್ರಗುಣಿತಂ ಫಲಂ, ಅರ್ಥದ್ರಷ್ಟು ಕೋಟಿಗುಣಂ ತಥೋನಂತಂ ನಿಯಾಮಕೆ, ತರ್ಕಾಗಮಾಭ್ಯಾಂ ನಿಯತಿಂ ಯಕ್ಕರೋತ್ಯಧಿಕಂ ತತಃ ಪೂರ್ಣಂ ವೇದಾಖಿಲದ್ರಷ್ಟು ಬ್ರಹ್ಮಣಃ ಫಲಮುಚ್ಯತೆ. ಸ್ವಾಧ್ಯಾಯಾತ್ ನಾವು ಅಧ್ಯಯನ ಮಾಡುವುದಕ್ಕಿಂತ ಇನ್ನೊಬ್ಬರಿಗೆ ಪ್ರವಚನ ಮಾಡುವುದು 1000 ಪಟ್ಟು ಫಲದಾಯಕ. ಅರ್ಥದ್ರಷ್ಟು ವೇದಗಳಿಗೆ, ವೇದವಾಕ್ಯಗಳಿಗೆ ಅಥವಾ ಮತ್ಯಾವುದೇ ಶಾಸ್ತ್ರವಾಕ್ಯಕ್ಕೆ ಹೊಸ ಅರ್ಥವನ್ನ ಹೇಳುವವನಿಗೆ, ತನ್ನ ಪ್ರತಿಭೆಯಿಂದ ಕಂಡುಕೊಳ್ಳುವವನಿಗೆ ಕೋಟಿ ಗುಣಂ, ಕೋಟಿ ಪಾಲು ಹೆಚ್ಚಿನ ಫಲವಿದೆ. ತಥೋನಂತಂ ನಿಯಾಮಕ್ಕೆ, ನಾನು ಹೇಳಿದ ಅರ್ಥ ಯಾಕೆ ಸರಿ ಅಂತ ತೋರಿಸಿ ಅದನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡುವವನಿಗೆ ಹೆಚ್ಚಿನ ಫಲ ಇದೆ. ತರ್ಕಾಗಮಾಭ್ಯಾಂ ನಿಯತಿಂ ಅನಂತಂ ನಿಯಾಮಕ್ಕೆ ಎನ್ನುವ ಮಾತಿಗೆ ತಾನು ಕಂಡುಕೊಂಡ ಅರ್ಥವನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡುವವನಿಗೆ ಮತ್ತು ಹೆಚ್ಚಿನ ಫಲ ಇದೆ. ಯುಕ್ತಿ ಮತ್ತು ಆಗಮಗಳಿಂದ ತಾನು ಕಂಡುಕೊಂಡ ಅರ್ಥವನ್ನ ಸಮರ್ಥನೆ ಮಾಡುವವನಿಗೆ ಇನ್ನೂ ಹೆಚ್ಚಿನ ಫಲವಿದೆ. ಇದೆಲ್ಲ ಜನಸಾಮಾನ್ಯರಿಗೆ ಸಾಧ್ಯ ಆಗುವಂಥದ್ದಲ್ಲ. ಆದರೂ ಯಾರು ಆ ಪ್ರವಚನಾದಿಗಳಲ್ಲಿ ತೊಡಗಿರ್ತಾರೆ ಅವರಿಗೆ ಹೆಚ್ಚಿನ ಫಲ. ಎಲ್ಲಾ ವೇದಗಳನ್ನು ಕಂಡುಕೊಂಡು ಅವುಗಳ ಅರ್ಥವನ್ನು ಕಂಡುಕೊಂಡಿರುವಂತಹ ಇತರರಿಗೆ ಉಪದೇಶ ಮಾಡುವಂತಹ ಬ್ರಹ್ಮನಿಗೆ ಹೆಚ್ಚಿನ ಫಲ. ಪೂರ್ಣಂ ವೇದಾಖಿಲ ದೃಷ್ಟು ಬ್ರಹ್ಮಣ ಫಲ ಮುಚ್ಚತೆ ಅಂತ ಋಗ್ಭಾಷ್ಯದಲ್ಲಿ ಉದ್ಧೃತವಾದ ಮಾತಿನಂತೆ ಜ್ಞಾನದಾನಕ್ಕೆ ಸಮಾನವಾದಂತಹ ದಾನ ಮತ್ಯಾವುದೂ ಇಲ್ಲ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಅಂತ ಭಗವದ್ಗೀತಾನು ಕೂಡ ಹೇಳಿದೆ. ಆದ್ರಿಂದ ಅಂಥ ಯಜ್ಞವೇ ಬಹಳ ಫಲಪ್ರದವಾದದ್ದು. ಆದ್ರಿಂದಲೇ ಅನೇಕ ಪ್ರಸಂಗಗಳಲ್ಲಿ ನಾವು ಹಿಂದೆ ಅದನ್ನು ನೋಡಿದ್ದೇವೆ, ಮುಂದೂ ಕೂಡ ನೋಡುವವರಿದ್ದೇವೆ. ಯಾವುದಾದ್ರೂ ಒಂದು ಪ್ರಸಂಗದಲ್ಲಿ ನಮಗೆ ದೊಡ್ಡದೊಂದು ಸಂಪತ್ತು ಪ್ರಾಪ್ತವಾದಾಗ ಶ್ರಾದ್ದವನ್ನು ಮಾಡಬೇಕು, ಜ್ಞಾನಿಗಳನ್ನು ಕರೆಸಿ ದಾನಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ತಂದೆ ತಾಯಂದಿರ ವಾರ್ಷಿಕ ಶ್ರಾದ್ದ ಮತ್ತು ಪಕ್ಷ ಶ್ರಾದ್ದ ಇತ್ಯಾದಿಗಳು ಸಂಪ್ರಾಪ್ತವಾದಾಗ ಆ ಶ್ರಾದ್ದಗಳನ್ನಂತೂ ನಾವು ಮಾಡೇ ಮಾಡ್ತೀವಿ. ಅದಲ್ಲದೆ ಶ್ರಾದ್ದಸ್ಯ ಬ್ರಾಹ್ಮಣ ಕಾಲ, ಯಾವಾಗ ಮನೆಗೊಬ್ಬ ಶ್ರೇಷ್ಠನಾದಂತಹ ವ್ಯಕ್ತಿ ಬರ್ತಾನೆ ಅವನು ಬಂದಾಗಲೇ ದಾನವನ್ನು ಮಾಡಬೇಕು ಅಂತ ಕೂಡ ವರ್ಣನೆ ಮಾಡ್ತಾರೆ. ಅವನು ಬಂದಾಗಲೇ ಶ್ರಾದ್ದವನ್ನು ಮಾಡಬೇಕು ಅಂತ. ಎಲ್ಲದಕ್ಕಿಂತಲೂ ಮಹತ್ವದ್ದು ಜ್ಞಾನಿಯೊಬ್ಬ ಮನೆಗೆ ಬಂದಾಗ ಅಂತ ಒಂದು ಏನಾದರೂ ಪ್ರಸಂಗವನ್ನು ನಾವು ಎದುರಿಸಿದಾಗ ಕೇವಲ ಶ್ರಾದ್ದವನ್ನು ಮಾಡಿ ದಾನವನ್ನು ಮಾಡಿ ಸಂತೃಪ್ತರಾಗುವುದಕ್ಕಿಂತ ಯಾವುದಾದ್ರೂ ಕೆಲವು ವಿಷಯಗಳನ್ನ ವರ್ಣನೆ ಮಾಡಿರಿ, ನಮಗೆ ಜ್ಞಾನೋಪದೇಶವನ್ನು ಮಾಡಿರಿ ಅಂತ ಅವ್ರನ್ನ ಕೇಳಿಕೊಂಡು ಆಗ ಅವರಿಗೆ ದಾನಾದಿಗಳನ್ನು ಮಾಡುವುದು ಇನ್ನೂ ಹೆಚ್ಚಿನ ಸಂಗತಿ. ಅದಕ್ಕಾಗಿಯೇ ಅನೇಕ ಸಂವಾದಗಳನ್ನು ಭಾಗವತದಲ್ಲಿ ಮಹಾಭಾರತದಲ್ಲೆಲ್ಲ ನಾವು ಕೇಳಿಯೇ ಇದ್ದೇವೆ. ಯಾರೇ ಒಬ್ಬ ಜ್ಞಾನಿಯಾದವನು ಒಬ್ಬನ ಕಡೆಗೆ ಬಂದರೆ
ಆ ಜ್ಞಾನಿಗಳ ಸಮಾಗಮವನ್ನ ವ್ಯರ್ಥ ಮಾಡಿಕೊಳ್ಳಲಿಕ್ಕೆ ಬಯಸದಂತಹ ಆ ಜಿಜ್ಞಾಸುಗಳು ಏನಾದರೂ ಒಂದು ಜಿಜ್ಞಾಸೆಯನ್ನು ಮುಂದಿಡ್ತಿದ್ರು. ಅಂತಹ ಅನೇಕ ಜಿಜ್ಞಾಸೆಗಳನ್ನೇ ನಾರದ ಮತ್ತೆ ಭೀಷ್ಮರ ಸಂವಾದ, ದೇವಕಿ ಮತ್ತು ನಾರದರ ಸಂವಾದ, ಇಂದ್ರ ಬೃಹಸ್ಪತಿಗಳ ಸಂವಾದ ಇತ್ಯಾದಿ ರೂಪದಲ್ಲಿ ನಾವೀಗ ಅನುಶಾಸನ ಪರ್ವ ಮತ್ತೆ ಹಿಂದೆ ಶಾಂತಿ ಪರ್ವ ಇವುಗಳ ರೂಪದಲ್ಲಿ ಕೇಳಿದ್ದೀವಿ ಮತ್ತು ಈಗ ಕೇಳ್ತಿದ್ದೇವೆ. ಹೀಗೆ ಜ್ಞಾನಯಜ್ಞ ಅಂತನ್ನೋದು ಎಲ್ಲದಕ್ಕಿಂತಲೂ ಬಹಳ ಮಹತ್ವದ್ದು. ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು. ಶ್ರವಣ ಮಾಡಬೇಕು. ಶ್ರವಣ ಮಾಡಿದ್ದನ್ನ ಮನನ ಮಾಡಬೇಕು. ಮನನಕ್ಕೆ ತಂದುಕೊಂಡು ಮುಂದೆ ಅದನ್ನು ಧ್ಯಾನಕ್ಕೆ ಏರಿಸಿಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಬ್ರಾಹ್ಮಣರ ಸ್ವತ್ತನ್ನು ಅಪಹರಿಸಬಾರದು ಅನ್ನೋದ್ರ ಬಗ್ಗೆ ಈ ಕಳೆದ ಅಧ್ಯಾಯದಲ್ಲಿ ಬಂತು. ಅದನ್ನ ಈ ಅಧ್ಯಾಯದಲ್ಲಿ ಒಂದಿಷ್ಟು ಹೀಗೆ ವಿವರಿಸ್ತಾರೆ. ಬ್ರಾಹ್ಮಣರ ಸ್ವತ್ತನ್ನು ಅಪಹರಿಸಿದ್ದರಿಂದ ಭೃಗ ಮಹಾರಾಜನಿಗೆ ಏನು ಸಂಕಟ ಆಯಿತು? ಅತ್ರೈವ ಕೀರ್ತಿತೆ ಸದ್ಭಿಃ ಬ್ರಾಹ್ಮಣಸ್ವ ಅಭಿಮರ್ಶನೆ ಭೃಗೇಣ ಸುಮಹತ್ ಕೃಚ್ಛ್ರಂ ಯದ್ ಅವಾಪ್ತಂ ಕುರುದ್ವಃ. ಬ್ರಾಹ್ಮಣಸ್ವದ ಅಪಹಾರ ಮಾಡಿದ್ರಿಂದ ಭೃಗರಾಜನಿಗೆ ಏನು ಸಂಕಷ್ಟ ಬಂದಿತು ಅನ್ನೋದನ್ನ ಈಗ ಇಲ್ಲೊಂದು ಕಡೆ ವರ್ಣನೆ ಮಾಡುವವರಿದ್ದಾರೆ, ಕೇಳು ಅಂತ ಭೀಷ್ಮರು ಯುಧಿಷ್ಠಿರನಿಗೆ ಹೇಳಲಿಕ್ಕೆ ತೊಡಗಿದ್ರು. ನಿವಿಶಂತ್ಯಾಂ ಪುರಾಪಾರ್ಥ. ಈ ದ್ವಾರಕಾ ನಗರದಲ್ಲಿ ಒಂದು ಹಾಳು ಬಾವಿ, ಎಲೆ ಬಳ್ಳಿ ಮೊದಲಾದವುಗಳಿಂದ ಮುಚ್ಚಿ ಹೋದಂತಹ ಒಂದು ಬಾವಿ ಕಂಡು ಬಂದಿತ್ತಂತೆ. ಅಲ್ಲಿ ಒಂದು ಸಂಗತಿ ಇದೆ, ನಿವಿಶಂತ್ಯಾಂ ಅಂತ. ನಿವಿಶಂತ್ಯಾಂ ಪುರಾಪಾರ್ಥ ಅಂತ ಅಲ್ಲಿ ಆ ಶಬ್ದ ಕೇಳಿ ಬರ್ತದೆ. ನಿವಿಶಂತಿ ಅಂದ್ರೆ ಏನು? ಒಂದು ಅನುವಾದದಲ್ಲಿ ದ್ವಾರಕಾಪಟ್ಟಣವನ್ನು ಕಟ್ಟುತ್ತಾ ಇದ್ದಾಗ ಅಂತ ಅನುವಾದ ಮಾಡಿದ್ದಾರೆ. ದ್ವಾರಕಾಪಟ್ಟಣವನ್ನು ಕಟ್ಟುತ್ತಾ ಇದ್ದಾಗ ಹುಲ್ಲು ಬಳ್ಳಿಗಳಿಂದ ಆವೃತವಾದ ಒಂದು ದೊಡ್ಡ ಬಾವಿ ಗೋಚರಿಸಿತು ಅಂತ ಕೆಲವು ಕಡೆ ಅನುವಾದ ಇದೆ. ಸಮುದ್ರದಲ್ಲಿ ಪ್ರವೇಶಿಸಿರುವಂತಹ ಒಂದು ದ್ವೀಪದ ರೂಪದಲ್ಲಿರುವಂತಹ ಈ ಬಾವಿ ಅಂತ ಮತ್ತೊಂದು ಕಡೆ ಅನುವಾದ ಇದೆ. ಯಾಕಂದ್ರೆ ಲಕ್ಷಾಲಂಕಾರ ನಿವಿಶಂತ್ಯಾಂ ಸಮುದ್ರಂ ಪ್ರವಿಶ್ಯ ಸ್ಥಿತಾಯಾಮ್ ದ್ವಾರವತ್ಯಾಂ. ನಿವಿಶಂತಿ ಅನ್ನೋದಕ್ಕೆ ಇರುವುದು ಅಂತ ಅರ್ಥ. ಇರುವುದು ಅಂದ್ರೆ ಹೇಗೆ? ಸಮುದ್ರವನ್ನು ಪ್ರವೇಶಿಸಿ ಇರುವಂಥದ್ದು. ಹಾಗಾಗಿ ದ್ವೀಪವಾಗಿರುವ ದ್ವಾರಕಾ ನಗರದಲ್ಲಿ ಅಂತ ಲಕ್ಷಾಲಂಕಾರ ಅದನ್ನ ಅರ್ಥ ಮಾಡ್ತದೆ. ಈ ನಿವಿಶಂತಿ ಅನ್ನೋ ಶಬ್ದದ ಅರ್ಥ ಏನು ಅಂತೂ, ದ್ವಾರಕಾ ನಗರದ ಪರಿಸರದಲ್ಲಿ ಒಂದು ಬಾವಿ ಕಾಣಿಸಿತು, ಅಲ್ಲಿ ಒಂದು ಓತಿಕೇತ ಕಾಣಿಸಿತು ಅಂತೆಲ್ಲ ಅದು ಮುಂದೆ ಬರ್ತದೆ. ಅದಿರಲಿ, ಆ ನಿವಿಶಂತಿ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅದನ್ನು ಒಂದು ಬಾರಿ ಜಿಜ್ಞಾಸೆ ಮಾಡಬೇಕು ಅಂತ ನನಗನ್ನಿಸ್ತು. ಅದಕ್ಕಾಗಿ ಅದರ ಬಗ್ಗೆ ಏನು ಪರಿಶ್ರಮ ಪಟ್ಟೆ ಅದನ್ನ ತಮ್ಮೆದುರಿಗೆ ಈಗ ಹೇಳ್ಕೊಳ್ತೇನೆ. ನಿವಿಶಂತಿ ಅಂದ್ರೆ ವಾಸ್ತುಕರ್ಮ ನಿವೇಶ ಅಂತ ಕೆಲವು ಕಡೆ ಅರ್ಥ ಇದೆ. ಕೋಶಗಳೆಲ್ಲ ಆ ಥರ ಬರೆದಿದ್ದಾರೆ. ವಾಸ್ತುಕರ್ಮ ನಡೆದಿದ್ದಾಗ ಅಂತ ಈಗ ಅದಕ್ಕಾಗಿ ಕೆಲವರು ಅರ್ಥ ಬರ್ತಿದ್ದಾರೆ. ದ್ವಾರಕಾ ನಗರವನ್ನು ಕಟ್ಟುತ್ತಾ ಇದ್ದಾಗ ಅಂತ. ದ್ವಾರಕಾ ನಗರವನ್ನು ಕಟ್ಟುತ್ತಾ ಇದ್ದಾಗ ಅಂತ ಅರ್ಥ ಮಾಡುವುದು ಅಷ್ಟು ಉಚಿತ ಆಗೋದಿಲ್ಲ. ಯಾಕೆ ಅಂದ್ರೆ ಆ ಪ್ರಸಂಗದಲ್ಲಿ ದ್ವಾರಕಾ ನಗರವನ್ನು ಕಟ್ಟಿ ಬಹಳ ವರ್ಷಗಳೇ ಆಗಿದ್ದವು. ಅದಕ್ಕೆ ಭಾಗವತದಲ್ಲಿ ಈ ಒಂದು ಕಥಾ ಏನು ಬರ್ತದೆ, ನೃಗ ಮಹಾರಾಜನ ಕಥಾ, ಅದು ನಮಗೆ ಆಧಾರವಾಗಿ ಕಾಣ್ತದೆ. ಅದನ್ನು ಹೀಗಿದೆ ನಾವು ನೋಡಬೇಕು. ಭಾಗವತದ 10ನೇ ಸ್ಕಂದದ 89, ಕೆಲವು ಕಡೆ 87 ಆ ಅಧ್ಯಾಯಗಳಲ್ಲಿ ಬರುವಂತಹ ಕಥಾ ಇದೆ. ಪಾಂಡವರು ಜೂಜಿನಲ್ಲಿ ಸೋತು ಹೋಗಿದ್ರಲ್ಲ, ಕಾಡು ಪಾಲಾಗಿದ್ರಲ್ಲ, ಅವರನ್ನ ಸಮಾಧಾನಪಡಿಸಿ ಕೃಷ್ಣ ದ್ವಾರಕಾ ನಗರಕ್ಕೆ ಬಂದು ಮರಳಿದ ಆಗ ನಡೆದಂತಹ ಕಥಾ ಇದೆ. ಏಕದಾ ಉಪವನಂ ರಾಜನ್ ಜಗ್ಮುಹು ಯದು ಕುಮಾರಕಾಹ ವಿಹರ್ತುಂ ಸಾಂಬ ಪ್ರದ್ಯುಮ್ನ ಚಾರು ಭಾನು ಗದಾದಯ. ಸಾಂಬ, ಪ್ರದ್ಯುಮ್ನ, ಚಾರು, ಭಾನು, ಗದ ಮೊದಲಾದ ಯಾದವ ಕುಮಾರರು ವಿಹಾರಕ್ಕಾಗಿ ಒಂದು ಉಪವನವನ್ನು ಪ್ರವೇಶಿಸಿದರು ಅಂತ ಅಲ್ಲಿ ಕಥಾ ಹೇಳ್ತದೆ. ಬಹಳ ಹೊತ್ತು ಅಲ್ಲಿ ಓಡಾಡಿದರು, ಬಾಯಾರಿದರು, ನೀರನ್ನು ಹರಿಸ್ತಾ ಒಂದು ಬಾವಿಗೆ ಬಂದರು. ಅಲ್ಲಿ ನೀರಿನಲ್ಲಿ ಒಂದು ವಿಚಿತ್ರವಾದ ಪ್ರಾಣಿಯನ್ನು ನೋಡಿದ್ರು.
ಕೃಕಲಾಸಂ ಗಿರಿನಿಭಂ, ದೊಡ್ಡ ಬೆಟ್ಟದ ಆಕಾರದ ಒಂದು ಓತಿಕೇತ ಅಲ್ಲಿತ್ತು ಅಂತ ಅದರ ವರ್ಣನೆ ಇದೆ. ಇಲ್ಲಿಯೂ ಕೂಡ ಮುಂದೆ ಮಹಾಭಾರತದಲ್ಲೂ ಹಾಗೆ ಬರ್ತದೆ. ಈ ಬಾವಿ ಬಗ್ಗೆ ಏನು ವರ್ಣನೆ ಮಾಡಿದ್ರಲ್ಲ ಇಲ್ಲಿ, ಹುಲ್ಲು ಮತ್ತೆ ಬಲ್ಲಿಗಳಿಂದ ಮುಚ್ಚಿ ಹೋದಂತ ಬಾವಿ ಅಂತ, ಅದರಿಂದ ನೀರನ್ನು ಪಡೆಯಬೇಕು ಅಂತ ಕೆಲವು ಜನ ಪ್ರಯತ್ನ ಪಟ್ಟಿದ್ರು ಹಿಂದೆ. ಅವ್ರಿಗೆ ಅದು ಆಗಿರ್ಲಿಲ್ಲ. ನೀರು ಬಹಳ ಆಳದಲ್ಲಿತ್ತು, ಅದನ್ನ ತೆಗಿಲಿಕ್ಕಾಗಿರ್ಲಿಲ್ಲ, ಅಥವಾ ಮೇಲೆಲ್ಲ ಹೂ ಬಳ್ಳಿಗಳು ಮುಚ್ಚಿ ಹೋಗಿದ್ದು, ಅದರಿಂದ ಏನೂ ಆಗಿರ್ಲಿಲ್ಲ, ಅದನ್ನ ಹಾಗೆ ಬಿಟ್ಟಿದ್ರು ಅಂತ ಕಾಣಿಸ್ತದೆ. ಕೂಪ ಜಲಾರ್ಥಿನ, ನೀರಿನ ಅರಸಿ ಬಂದವರು, ಅವ್ರು ಯಾರು ಅಂತ ಇಲ್ಲಿ ಮಹಾಭಾರತದಲ್ಲಿ ಕಾಣಿಸೋದಿಲ್ಲ. ಕೃಷ್ಣನ ಮಕ್ಕಳು ಅಂತ ಅದನ್ನು ಭಾಗವತ ವರ್ಣಿಸಿದೆ. ಕೃಷ್ಣನ ಮಕ್ಕಳು ಸಾಂಬ ರೋಹಿಣಿಯ ಮಗ, ಪ್ರದ್ಯುಮ್ನ ರುಕ್ಮಿಣಿಯ ಮಗ, ಚಾರು ಅಂತ ಸತ್ಯಭಾಮಿಯ ಮಗ ಇದ್ದಿರಬೇಕು, ಅಥವಾ ಭಾನು ಸತ್ಯಭಾಮಿಯ ಮಗ, ಗದ ಅಂತ ಕೃಷ್ಣನ ಒಬ್ಬ ಸಹೋದರ, ಕಿರಿಯ ಸಹೋದರ. ಇವರೆಲ್ಲ ನೀರಿನ ಅರಸಿ ಅಲ್ಲಿಗೆ ಬಂದಿದ್ರು, ನೀರು ಅವರಿಗೆ ಸಿಗಲಿಲ್ಲ. ಅಲ್ಲಿ ಮಹಾಕಾಯಂ ಕೃಕಲಾಸಂ ಅವಸ್ಥಿತಂ, ಒಂದು ದೊಡ್ಡ ಓತಿಕೇತ ಅವ್ರಿಗೆ ಕಾಣಿಸ್ತು. ಅದನ್ನ ಎತ್ತಲಿಕ್ಕೆ ಅವರು ಎಷ್ಟೋ ಪ್ರಯತ್ನ ಪಟ್ಟರು, ಅದರದ್ದಾಗಲಿಲ್ಲ. ಹಗ್ಗದ ಚರ್ಮದ ಹಗ್ಗಗಳು, ನಾನಾ ಥರದ ಉಪಕರಣಗಳಿಂದ ಅದನ್ನ ಎತ್ತಬೇಕು ಅಂತ ಪ್ರಯತ್ನ ಪಟ್ಟರು, ಅದು ಯಾವುದೂ ಅವರಿಗೆ ಆಗಲಿಲ್ಲ. ಆಗ ಅವರು ಕೃಷ್ಣನ ಬಳಿಗೆ ಹೋಗಿ ಅವನಿಗೆ ಹೇಳಿದರು ಅಂತ ಅಲ್ಲಿರೋ ಕಥಾ. ಕೃಷ್ಣ ರುಕ್ಮಿಣಿಯನ್ನು ಮದುವೆ ಮಾಡಿಕೊಳ್ಳೋದಕ್ಕಿಂತ ಮುಂಚೆನೇ ದ್ವಾರಕಾ ನಗರವನ್ನು ನಿರ್ಮಿಸಿದ್ದ. ಅದಾದ್ಮೇಲೆ ರುಕ್ಮಿಣಿಯನ್ನು ಮದುವೆ ಮಾಡಿಕೊಂಡು ಇನ್ನೂ ಎಷ್ಟೋ ಜನ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಇಷ್ಟೆಲ್ಲ ಮಕ್ಕಳನ್ನು ಪಡ್ಕೊಂಡ. ಅವರೆಲ್ಲ ಆ ಉಪವನದಲ್ಲಿ ವಿಹಾರಕ್ಕೆ ಹೋಗಿದ್ರು. ಕೃಷ್ಣ ಈ ದ್ವಾರಕೆಯ ನಿರ್ಮಾಣ ಆಗಿ ಅದಾದ ಬಳಿಕ ರುಕ್ಮಿಣಿ ಮದುವೆ ಆಗಿ, ಮುಂದೆ ದ್ರೌಪದಿಯ ಮದುವೆ ಆಗಿ, ಪಾಂಡವರು ಸುಮಾರು 30 ವರ್ಷದಷ್ಟು ಕಾಲ, 27-28 ವರ್ಷದಷ್ಟು ಕಾಲ ಅವರು ತಮ್ಮ ಮಾವನ ಮನೆ, ಮುಂದೆ ಮಾವನ ಮನೆಯಲ್ಲಿ 1 ವರ್ಷ, ಇಂದ್ರಪ್ರಸ್ಥದಲ್ಲಿ 5 ವರ್ಷ, ಮುಂದೆ 23 ಮಾವನ ಮನೆಯಲ್ಲಿ 1 ವರ್ಷ, ಹಸ್ತಿನಾವತಿಯಲ್ಲಿ 5 ವರ್ಷ, ಇಂದ್ರಪ್ರಸ್ಥದಲ್ಲಿ 23 ವರ್ಷ. ಹೀಗೆ ಅವ್ರು ಕಾಲ ಕಳೆದಿದ್ರು. 20-30 ಸರಿಸುಮಾರು 30 ವರ್ಷಗಳೇ ಆಗಿದ್ದವು ದ್ವಾರಕಾ ನಗರದ ನಿರ್ಮಾಣದ ಬಳಿಕ. ಯಾಕೆಂದ್ರೆ ರುಕ್ಮಿಣಿಯ ಮದುವೆ ಬಳಿಕನೇ ದ್ರೌಪದಿಯ ವಿವಾಹ. ರುಕ್ಮಿಣಿಯ ಮದುವೆಗಿಂತ ಮುಂಚೆನೇ ಈ ದ್ವಾರಕಾ ನಗರದ ನಿರ್ಮಾಣ. ಆದ್ರಿಂದ ಸಾಂಬ ಪ್ರದ್ಯುಮ್ನ ಮೊದಲಾದವರು ಅಲ್ಲಿ ಹೋಗ್ಬೇಕಾದ್ರೆ ರುಕ್ಮಿಣಿಯ ಮತ್ತು ಇನ್ನೂ ಜನ ಸ್ತ್ರೀಯರ ಮದುವೆಯಾಗಿ ಎಷ್ಟೋ ವರ್ಷಗಳಾಗಿ ಹೋಗಿದ್ದು. ದ್ವಾರಕಾ ನಗರ ನಿರ್ಮಾಣದ ಪ್ರಸಂಗ ಅಲ್ಲ ಅದು ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ಹಾಗಾದ್ರೆ ಇನ್ನೊಂದು ಕಡೆ ಇರುವ ಅರ್ಥ ಇದೆಯಲ್ಲ, ಸಮುದ್ರದಲ್ಲಿ ಪ್ರವೇಶಿಸಿರುವ ಅಂತ ಲಕ್ಷಾಲಂಕಾರ ಹೇಳಿದ ಅರ್ಥ ಇದೆಯಲ್ಲ, ಆ ಅರ್ಥದ ಬಗ್ಗೆ ಆದರೂ ಕೂಡ ಸ್ವಲ್ಪ ವಿವಾದಗಳೇ ಇವೆ. ಸಮುದ್ರದ ಈ ದ್ವಾರಕೆಯ ಸುತ್ತಮುತ್ತಲೂ ಸಮುದ್ರ ಇರುವುದು ಹೌದು. ಆ ಸಮುದ್ರದ ನಡುವೆ ದ್ವೀಪದಂತೆ ಸುಮಾರು ಉತ್ತರದ ಭಾಗ, ಪಶ್ಚಿಮದ ಭಾಗದಲ್ಲಿ ಆ ಸಮುದ್ರ ಇರುವುದು ಹೌದು. ದ್ವೀಪದಂತೆ ಏನು ದ್ವಾರಕೆ ಕಾಣಿಸೋದಿಲ್ಲ. ಸ್ವಲ್ಪ ದ್ವೀಪದಂತೂ ಇದ್ದಿರಬಹುದು, ಅದೇನು ಅಷ್ಟು ದೊಡ್ಡ ವಿಷಯ ಏನಲ್ಲ. ಅದು ನಿವಿಶಂತಿ ಅನ್ನೋ ಶಬ್ದಕ್ಕೆ ಅರ್ಥ ಏನಾಗಾದ್ರೆ, ನಿವೇಶ ಅನ್ನೋ ಶಬ್ದಕ್ಕೆ ಬಿಡಾರ ಅಂತ ಅರ್ಥ ಇದೆ, ಕ್ಯಾಂಪ್ ಅಂತ ಕೆಲವು ಕಡೆ ಅರ್ಥ ಆಗ್ತದೆ. ಇನ್ನು ಕೆಲವು ಕಡೆ ನಿವೇಶ ಅಂತಂದ್ರೆ ಸೈಟು, ನಾವಿರುವಂತಹ ಮನೆ ಅಂತ ಹಾಗೂನು ಅರ್ಥ ಆಗ್ತದೆ. ಈ ಓತಿಕೇತ ಇತ್ತಲ್ಲ, ಅದು ಅಲ್ಲೊಂದು ಬಿಡಾರವನ್ನು ಮಾಡಿಕೊಂಡಿತ್ತು. ನಿವಿಶಂತ್ಯಾಂ ದ್ವಾರವತ್ಯಾಂ ಅಂತ ಶಬ್ದ ಇದೆಯಲ್ಲ, ಆ ದ್ವಾರವತಿ ಅನ್ನೋದಕ್ಕೆ ನಿವಿಶಂತಿ ಅನ್ನೋದನ್ನ ವಿಶೇಷಣವನ್ನಾಗಿ ಮಾಡಿಕೊಂಡ್ರೆ ಕಟ್ಟಲ್ಪಡುತ್ತಿರುವ ದ್ವಾರಕಾನಗರ ಅಥವಾ ದ್ವೀಪದಂತೆ ಸಮುದ್ರದಲ್ಲಿ ಹುದುಗಿರುವ ದ್ವಾರಕಾನಗರ ಅಂತ ಅರ್ಥ ಆಗ್ತದೆ. ಅವೆರಡನ್ನು ಪ್ರತ್ಯೇಕ ಶಬ್ದವನ್ನಾಗಿ ಮಾಡ್ಕೋಬಹುದಲ್ಲ. ದ್ವಾರವತ್ಯಾಂ ದ್ವಾರಕಾನಗರದಲ್ಲಿ, ನಿವಿಶಂತ್ಯಾಂ ಯಾವುದೋ ಒಂದು ನಿವೇಶನದಲ್ಲಿ, ಒಂದು ಬಿಡಾರದಲ್ಲಿ ಅಂತ ಅರ್ಥ ಮಾಡಬಹುದು. ಮತ್ತೆ ಈ ನಿವಿಶಂತಿ ಅನ್ನೋ ಶಬ್ದಕ್ಕೆ ಮತ್ತೊಂದು ಅರ್ಥವು ಕೂಡ ಕೋಶಗಳಲ್ಲಿ ಕಂಡು ಬರ್ತದೆ. ಎಕ್ಸ್ಪ್ಯಾನ್ಷನ್, ಕೌಂಟರ್ ಅಂತ ಹೀಗೆಲ್ಲ. ನಮ್ಮ ದೇಹದ ಒಂದು ಆಕಾರ ಕಾಣಿಸ್ತದಲ್ಲ, ದೇಹದ ಹೊರ ವಲಯ, ದೇಹದ ಒಳಗಿನ ಆಕಾರ ಅಲ್ಲ, ಸುತ್ತಮುತ್ತಲು ದೇಹದ ಒಟ್ಟಾರೆ ಹೊರಗಿನ ರೇಖೆಗಳು, ಇಂಥದಕ್ಕೆಲ್ಲದಕ್ಕೂ ಕೂಡ ಈ ನಿವೇಶ ಅನ್ನೋ ಶಬ್ದ ಒಂದು ಬಳಕೆಯಲ್ಲಿದೆ. ಕೌಂಟರ್ ಅಂತ ಹೇಳಿ ಅಂತಾರೆ ಅದಕ್ಕೆ.
ಹೀಗೆ ನಿವಿಶಂತಿ ಅನ್ನೋ ಶಬ್ದಕ್ಕೆ ಒಂದು ಹೊರ ಆಕಾರ, ಹೊರಗೆ ಕಾಣಿಸುವಂತ ರೇಖೆಗಳು ಅಂತ, ಸುತ್ತಳತೆ ಅಂತ, ಹೀಗೆ ಸುತ್ತಳತೆ ಅಂತ ಅರ್ಥ ಆಗದೆ ಹೋದ್ರೂ ಕೂಡ, ಅದು ಅಳತೆ ಅನ್ನೋ ಶಬ್ದವನ್ನು ಹೇಳದೆ ಹೋದ್ರೂ ಹೊರಗಿನ ವಲಯ ಅಂತ ಅರ್ಥ ಕಾಣಿಸಬಹುದು. ಮತ್ತೆ ಎಕ್ಸ್ಪ್ಯಾನ್ಷನ್, ಈಗಿನ ಕಾಲದಲ್ಲಿ ನಗರಗಳಲ್ಲಿ ವಿಸ್ತರಣೆಗಳು ಅಂತ ಇರ್ತಾವಲ್ಲ, ಎಕ್ಸ್ಟೆನ್ಷನ್ ಏರಿಯಾಗಳು ಅಂತ, ದ್ವಾರಕಾ ನಗರದ ಒಂದು ಹೊರವಲಯ ಅಂತ ಅರ್ಥ ಆಗುವುದು ಅದರಿಂದ ಸಾಧ್ಯ ಇದೆ, ಆ ನಿವಿಶಂತಿ ಅನ್ನೋ ಶಬ್ದದಿಂದ. ಅದಕ್ಕೆ ಸರಿಯಾಗಿ ಉಪವನ ಅಂತಲ್ಲಿ ಶಬ್ದ ಇದೆ. ಈ ಭಾಗವತದಲ್ಲಿ ಅದಕ್ಕೆ ಉಪವನ ಅಂತ ಶಬ್ದವನ್ನೇ ನೋಡ್ತಾರೆ. ಉಪವನ ಅಂತಂದ್ರೆ ಊರಿನ ಒಳಗಿರಬಾರ್ದಂತಿಲ್ಲ, ಆದರೂ ಈ ಸಾಮಾನ್ಯವಾಗಿ ಇವರು ವಿಹಾರ, ಬೇಟೆ ಇತ್ಯಾದಿಗಳನ್ನ ಮಾಡುವಾಗ ಹೊರಗೂ ಹೋಗ್ತಿದ್ರು. ನೀರಿಲ್ಲದ ಬಾವಿ, ಎಲೆ ಬಳ್ಳಿಗಳಿಂದ ಮುಚ್ಚಿ ಹೋದ ಬಾವಿ ಅಂದ್ರೆ ಅದು ಊರು ಹೊರಗಿದ್ದದ್ದಾಗಿರ್ಬೇಕು. ಊರು ಒಳಗಿಂದಿದ್ರೆ, ಊರು ಒಳಗೆ ಇರುವಂತಹ ಬಾವಿಯಲ್ಲಿ ಅಂತ ಒಂದು ದೊಡ್ಡ ಓತಿಕೇತ, ಇಷ್ಟು ದಿವಸ ಅದು ಯಾರ ಕಣ್ಣಿಗೂ ಬೀಳದಂತೆ ಇರುವುದು, ಮತ್ತೆ ಬಳ್ಳಿ ಎಲೆಗಳಿಂದ ಅದು ಮುಚ್ಚಿ ಹೋಗಿ ಜನರಿಗೆ ಅನುಪಯುಕ್ತವಾದ ಸ್ಥಿತಿಯಲ್ಲಿ ಇರುವುದು, ಇವನ್ನೆಲ್ಲ ನಾವು ಸಮರ್ಥಿಸುವುದು ಕಷ್ಟ ಆಗ್ತದೆ. ದ್ವಾರಕಾನಗರದ ಹೊರವಲಯದಲ್ಲೆಲ್ಲ ಆ ಥರ ಇತ್ತು. ಅದರಿಂದ ನಿವಿಶಂತಿ ಅನ್ನೋದಕ್ಕೆ ಹೊರವಲಯ, ಎಕ್ಸ್ಟೆನ್ಷನ್ ಅಂತ ಈಗ ಅರ್ಥ ಮಾಡ್ಕೊಳ್ಳೋದು ಹೆಚ್ಚು ಯೋಗ್ಯ ಅಂತ ನನಗೆ ಕಾಣಿಸ್ತದೆ. ಅದಲ್ಲದೆ ಹೋದ್ರೂ ಒಂದು ಬಿಡಾರ, ಒಂದು ವಸತಿ, ಆ ಓತಿಗೆ ಮಾಡಿಕೊಂಡಂತ ಒಂದು ಬಿಡಾರ ಅಂತ ಅರ್ಥ ಮಾಡೋದು ಅದು ಸಾಧ್ಯ. ಮತ್ತು ದ್ವಾರಕಾನಗರದ ನಿರ್ಮಾಣ ಆಗ್ತಿದ್ದಾಗ ಅಂತ ಅರ್ಥ ಆಗಲಿ, ಸಮುದ್ರದಲ್ಲಿ ಇರುವ ದ್ವಾರಕೆ ಅಂತ ಅರ್ಥ ಆಗಲಿ, ಅದ್ಯಾಕೋ ಅಷ್ಟು ನನಗೆ ಸರಿ ಕಾಣಲಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನೀವು ತಿಳಿಸ್ಬೇಕು. ಆ ಓತಿಕೇತ ಅಲ್ಲೇನಿತ್ತಲ್ಲ, ಅದು ಬಹಳ ದೊಡ್ಡದಾಗಿದೆ, ಅದನ್ನ ಯಾರು ಎತ್ತಲಿಕ್ಕೆ ಆಗ್ತಿಲ್ಲ ಅಂತ ಕೃಷ್ಣನಿಗೆ ಅವರೆಲ್ಲ ಬಂದು ಹೇಳಿದ್ರಂತೆ. ಆಗ ಕೃಷ್ಣ ಅಲ್ಲಿಗೆ ಬಂದು ಆ ಓತಿಕೇತವನ್ನು ಮೇಲೆತ್ತಿದ. ನೀನ್ ಯಾರು ಅಂತ ಕೇಳಿದ. ಆಗದು ನಾನು ನೃಗ ಎಂಬ ರಾಜ ಅಂತ ತನ್ನ ಕಥೆಯನ್ನು ಹೇಳ್ಕೊಂಡಿತ್ತು. ವೀಕ್ಷೆ ಉಜ್ಜಹಾರ ವಾಮೇನ ತಮ್ ಕರೇಣ ಸಲೀಲಯ, ಎಡಗೈಯಿಂದ ಅನಾಯಾಸವಾಗಿ ಮೇಲೆತ್ತಿದಂತೆ ಕೃಷ್ಣ, ಭಾಗವತ ಹೇಳುವಂತೆ. ಭಗವಂತನ ಕರಸ್ಪರ್ಶ ಆಯಿತು, ಅದೊಂದು ಸುಂದರವಾದ ಆಕಾರವನ್ನು ತಾಳಿ ಮೇಲೆದ್ದು ಬಂತು ಆ ಜೀವ. ನೀನು ಯಾರು, ಈ ಪ್ರಾಣಿ ಜನ್ಮ ನಿನಗೆ ಯಾಕೆ ಬಂತು ಅನ್ನೋದನ್ನು ಹೇಳು ಕೃಷ್ಣ ಕೇಳಿದ. ಕಸ್ತಂ ಮಹಾಭಾಗ ದಶಾಮಿಮಾಂ ತ್ವಂ ಕಥಮೇನ ಕರ್ಮಣ ಸಂಪ್ರಾಪ್ತತಃ. ಆಗ ಪ್ರತೀತಃ ಪ್ರಣಿಪತ್ಯಾಹ ಕಿರೀಟೇನ ಅರ್ಕವರ್ಚಸ, ಆ ವ್ಯಕ್ತಿ ಹೀಗೆ ಮುಂದೆ ಹೇಳಿಕ್ ಶುರು ಮಾಡಿದ. ಭೃಗೋ ನಾಮ ನರೇಂದ್ರೋಹಂ ಇಕ್ಷ್ವಾಕು ತನಯ, ಇಕ್ಷ್ವಾಕುವಿನ ಮಗ ನಾನು. ಮಹಾದಾನಿಯಾಗಿದ್ದೆ ನಾನು ಅಂತ ಭಾಗವತದಲ್ಲಿ ಅದರ ವರ್ಣನೆ ಇದೆ. ದಾನಿಷು ಆಖ್ಯಾಯಮಾನೇಶು ಯದಿತೆ ಕರ್ಣಮಸ್ಪೃಶಂ. ಅನೇಕ ದಾನಿಗಳ ಹೆಸರನ್ನು ಕೇಳುವಾಗ ನನ್ನ ಹೆಸರು ನಿನ್ ಕಿವಿಗೇನಾದ್ರೂ ಬಿದ್ದಿರಬಹುದು. ನಿನಗೆ ಗೊತ್ತಿಲ್ಲದೇನಿದೆ ನನಗೆ ಇಂಥ ಸ್ಥಿತಿ ಯಾಕೆ ಬಂತು ಅಂತ. ಆದ್ರೂ ನೀನು ಹೀಗೆ ಎಷ್ಟು ಕೇಳ್ತೀಯೋ, ನೀನು ಕೇಳಿದ್ದಿ ಅಂತ ನಾನು ಹೇಳುವವನಿದ್ದೇನೆ. ಮಹಾಭಾರತದಲ್ಲಿ ಕೃಷ್ಣ ಕೇಳಿದ, ಶುಭ ಕರ್ಮವನ್ನು ಮಾಡಿದ್ದಿ, ಪಾಪ ಕರ್ಮವನ್ನು ಮಾಡಿಲ್ಲ, ಆದ್ರೆ ಗತಿ ಹೇಗೆ ಬಂತು, ಇಂಥ ದುರ್ಗತಿ ಹೇಗೆ ಬಂತು? ಕೃಷ್ಣನೇ ಹೇಳಿದಂತೆ ಮಹಾಭಾರತದಲ್ಲಿ 3,000 ಗೋವುಗಳನ್ನ, ಮತ್ತೆ 100 ಗೋವುಗಳನ್ನ, 800 ಗೋವುಗಳನ್ನ, ಹೀಗೆ ಬೇರೆ ಬೇರೆ ಪ್ರಸಂಗಗಳಲ್ಲಿ 10 ಲಕ್ಷ ಗೋವುಗಳನ್ನ, ಇದೆಲ್ಲ ನೀನು ದಾನ ಮಾಡಿದ್ದೆ. ಇಷ್ಟೆಲ್ಲ ದಾನ ಮಾಡಿದ್ರ ಪುಣ್ಯ ಫಲ ಎಲ್ಲಿ ಹೋಯ್ತು, ನಿನಗೆ ಯಾಕೆ ಈ ದುರ್ಗತಿ ಬಂತು? ಆಗ ಆ ಮೃಗ ಈ ಮುಂದಿನಂತೆ ಉತ್ತರ ಹೇಳಿದ. ಭೂಮಿಯಲ್ಲಿ ಎಷ್ಟು ಉಸುಕಿನ ಕಣಗಳಿವೆಯೋ, ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆಯೋ ಅಷ್ಟು ಗೋದಾನ ನಾನು ಮಾಡಿದ್ದೇನೆ ಅಂತ ರಾಜ ತಾನೇ ಹೇಳ್ಕೊಂಡ. ಎಳೆಯ ಪ್ರಾಯದ ಬೇಕಾದಷ್ಟು ಹಾಲು ಕೊಡುವಂತ ಆಭರಣ ಸಮೇತವಾದ ಗೋವುಗಳನ್ನು ನಾನು ದಾನ ಮಾಡಿದ್ದೆ. ಅನೇಕ ಜನೋಪಯೋಗಿ ಕಾರ್ಯಗಳನ್ನು ಕೂಡ ಮಾಡಿದ್ದೆ. ಆದ್ರೆ ಒಮ್ಮೆ ಏನಾಯ್ತು, ಒಬ್ಬ ಬ್ರಾಹ್ಮಣ ಎಲ್ಲಿಯೋ ಹೋಗಿದ್ದ.
ಅವನು ಒಂದು ಹಸು ತಪ್ಪಿಸಿಕೊಂಡು ನನ್ನ ಗೋವುಗಳಲ್ಲಿ ಸೇರಿತು. ನನ್ನ ಗೋವುಗಳು, ಅರಮನೆಯ ಗೋವುಗಳು ಒಂದು ಗುಂಪು ಅದರಲ್ಲಿ ಬಂದು ಸೇರಿಕೊಂಡಿತ್ತು. ಅವನು ಶ್ರೇಷ್ಠನಾದಂಥ ವಿದ್ವಾಂಸ, ಬ್ರಾಹ್ಮಣಸ್ಯ ಅಗ್ನಿಹೋತ್ರಿಣ, ದೊಡ್ಡ ತಪಸ್ವಿಯಾದಂಥ ಅಗ್ನಿಹೋತ್ರಿಯಾದಂಥ ಯಜಮಾನ ಅವನು. ನನ್ನ ಪಶುಪಾಲಕರು ನನ್ನ ಗೋವುಗಳನ್ನು ಎಣಿಸುವಾಗ ಈ ತಪ್ಪಿಸಿಕೊಂಡು ಬಂದಂಥ ಇನ್ನೊಂದು ಗೋವಿತ್ತಲ್ಲ, ಮತ್ತೊಬ್ಬ ಯಜಮಾನಂದು, ಅದನ್ನು ಕೂಡ ಎಣಿಸಿ ನನ್ನ ಎದುರಿಗೆ ತಂದು ನಿಲ್ಲಿಸಿದ್ರು. ನಾನು ದಾನ ಮಾಡಿಬಿಟ್ಟೆ ಯಾವುದೋ ಒಂದು ಪ್ರಸಂಗದಲ್ಲಿ ಮತ್ತೊಬ್ಬ ಬ್ರಾಹ್ಮಣನಿಗೆ. ಮೊದಲನೇ ಬ್ರಾಹ್ಮಣ ಅದನ್ನ ಹುಡುಕ್ತಾ ಬಂದ. ಅದನ್ನ ಹುಡುಕ್ತಾ ಬಂದಾಗ ಈ ಎರಡನೇ ಬ್ರಾಹ್ಮಣ, ಇದು ನನ್ನದು, ಇದನ್ನ ರಾಜ ನನಗೆ ಕೊಟ್ಟಿದ್ದಾನೆ, ನೃಗರಾಜ ನನಗೆ ಕೊಟ್ಟಿದ್ದಾನೆ ಅಂತ ಇವನು ಹೇಳಿದ. ಎರಡನೇ ತಾವು ಭೂ ಸಮನುಪ್ರಾಪ್ತು ವಿವದಂತವು ಭೃಷಜ್ವರವು. ಭಾರಿ ಕಾವೇರಿತ ಅವ್ರ ನಡುವೆ. ಕಾವೇರಿದ ಒಂದು ಚರ್ಚೆ, ನನ್ನದು ಅಂತೇಳಿ. ದತ್ತಾಪಹಾರ ಮಾಡಿದ್ದೀಯಾ ಅಂತ ಇಬ್ರು ಕೂಡ ನನ್ನ ಹತ್ರ ಬಂದು ಹೇಳಿದ್ರು. ಭವಾನ್ ದಾತ ಭವಾನ್ ಹರ್ತ ಇತಿ ಅತತವು ಮಾಂ ತದೋಚಿತು. ಶತೇನ ಶತಸಂಖ್ಯೇನ. ಆಗ ಈ ಒಂದು ಸಮಸ್ಯೆಯನ್ನು ನಾನು ತಿಳ್ಕೊಂಡು ಆ ಎರಡನೇ ಬ್ರಾಹ್ಮಣನಿಗೆ ಹೇಳಿದೆ, ಇದನ್ನ ಗೋವನ್ನ ಮೊದಲನೇ ಬ್ರಾಹ್ಮಣನಿಗೆ ಕೊಟ್ಟು ಬಿಡೋಣ, ನಿನಗೆ ಅದರ ಬದಲಾಗಿ 10,000 ಗೋವುಗಳನ್ನು ಕೊಡ್ತೇನೆ. ಅದಕ್ಕೆ ಅವನು ಹೇಳಿದ, ಯಾವುದೂ ಬೇಡ ನನಗೆ, 10,000 ಗೋವುಗಳು ಬೇಡ, ಯಾವೂ ಬೇಡ, ಇದೇ ಒಂದು ಗೋವೇ ನನಗೆ ಬೇಕು, ಇದರ ಮೇಲೆ ಬಹಳ ನನಗೆ ಪ್ರೀತಿ ಇದೆ, ಇದೇ ನನ್ನ ಮನೆಯಲ್ಲಿ ಇರಲಿ ಅಂತ ಆ ಬ್ರಾಹ್ಮಣ ಹಠ ಹಿಡಿದ. ಭಾಗವತದಲ್ಲಿ ಆ ಕಥೆ ಬರುವಂತೆ 1,00,000 ಶ್ರೇಷ್ಠ ಗೋವುಗಳನ್ನು ಕೊಡ್ತೇವೆ, ಈ ಹಸುವನ್ನು ನನಗೆ ಕೊಡ್ರಿ ಅಂತ ನಾನು ಅವ್ರನ್ನ ಕೇಳಿದೆ. ಆ ವಿವಾದಕ್ಕೆ ವಿಷಯವಾದ ಹಸುವನ್ನು ಬಿಡಿಸ್ಕೋಬೇಕು ಅಂತ. ನಾನು ನಿಮ್ಮಿಬ್ಬರಿಗೂ ಸೇವಕನಾಗಿದ್ದೇನೆ, ತಪ್ಪಾಗಿದೆ, ನನಗೆ ಧರ್ಮ ಸಂಕಟ ಬಂದಿದೆ, ನರಕದಲ್ಲಿ ಹೋಗಿ ನಾನು ಬೀಳಬಾರದು, ಆದ್ರಿಂದ 1,00,000 ಗೋವುಗಳನ್ನು ಕೊಡ್ತೇನೆ, ಇದನ್ನು ಬಿಡಿ ಅಂತ ಹೇಳಿ ನಾನು ಆ ಇಬ್ಬರನ್ನು ಸಮಾಧಾನ ಪಡಿಸಿದೆ. ಅದಕ್ಕೆ ಅವನು ನಾಣ್ಯ ಪ್ರತಿಚ್ಛೇ ವೈರಾಜನ್ ಇತ್ಯುಕ್ತ ಸ್ವಾಮಿ ಅಪಾಕ್ರಮತ್. ನನಗೆ ಈ ಒಂದು ಹಸು ಬಿಟ್ಟು ಬೇರೆ ಯಾವ ಹಸು ಬೇಡ ಅಂತ ಹೇಳಿ ಆ ಹಸುವಿನ ಒಡೆಯ, ಮೂಲ ಮಾಲೀಕ, ಹಸುವನ್ನು ಬಿಟ್ಟು ಹೊರಟು ಹೋದ. ಆ ಇನ್ನೊಬ್ಬನು ಕೂಡ ಏನ್ ಮಾಡಿದ, 10,000 ಕೊಟ್ಟರು ನಾನು ಬೇಡ, ಎಷ್ಟು ಕೊಟ್ಟರು ನನಗೆ ಬೇಡ ಅಂತ ಹೇಳಿ ಇನ್ನೊಬ್ಬನು ಹೊರಟು ಹೋಗ್ಬಿಟ್ಟ. ಮಹಾಭಾರತದಲ್ಲಿ ಬರುವಂತೆ ನನ್ನ ಕೃಷನಾದ ಪುತ್ರನಿಗೆ ಈ ಗೋವಿನ ಪೋಷಣೆಗೆ ಅನುಕೂಲ ಆಗ್ತದೆ, ಗೋವನ್ನು ನಾನು ಬಿಡೋದಿಲ್ಲ ಅಂತ ಆ ಎರಡನೇವನು ಕೂಡ ಹಠ ಹಿಡಿದ. ನಾನು ಮೊದಲನೇವನಿಗೆ ಹೇಳಿದೆ, ತತಸ್ಸಂ ಅಪರಂ ವಿಪ್ರಂ ಯಾಚೆ ವಿನಿಮಯೇನವೇ ಗವಾಂ 100,000 ವೈ ತತ್ಕೃತೆ ಗೃಹ್ಯತಾಮಿತಿ, ಸ್ವೀಕಾರ ಮಾಡುವಂತ. ಆಗ ಅವನು ಹೇಳಿದ, ನಾನು ಯಾವ ದಾನವನ್ನು ಸ್ವೀಕಾರ ಮಾಡೋದಿಲ್ಲ, ಶಕ್ತೋಹಂ ಸ್ವಸ್ಯ ಮಾರ್ಗಣೆ, ನನ್ನ ಜೀವನೋಪಾಯ ಹುಡುಕ್ಲಿಕ್ಕೆ ನಾನೇ ಸಮರ್ಥನಾಗಿದ್ದೇನೆ, ನ ರಾಜ್ಞಾಂ ಪ್ರತಿಗೃಹಾಮಿ, ರಾಜರ ದಾನವೇ ನನಗೆ ಬೇಡ, ಬಹಳ ಸಮಸ್ಯೆಗೆ ಕಾರಣ ಆಗ್ತದೆ ನಿಮ್ಮಿಂದ ದಾನ ತಗೊಳ್ಳೋದು, ಅದರಿಂದ ನನ್ನ ಗೋವೇ ನನಗೆ ಬೇಕು ಅಂತ ಅವನು ಹೇಳಿದ. ನಾನು ಹೇಳಿದೆ, ಸುವರ್ಣ, ಅಶ್ವ, ರಥ, ರಜತ ಏನೇನೋ ದಾನ ಕೊಡ್ತೇನೆ ಅಂತ ಹೇಳಿದೆ. ಆದ್ರೆ ಅವನು ಯಾವುದೂ ಕೂಡ ಅದನ್ನ ಸ್ವೀಕಾರ ಮಾಡಲಿಲ್ಲ. ಆ ಇಬ್ರು ಬ್ರಾಹ್ಮಣರು ಈಗ ಹೊರಟು ಹೋದ್ರು. ಮುಂದೆ ನಾನು ಅವಸಾನ ನಂತರ ಯಮರಾಜನ ಬಳಿಗೆ ಹೋಗಿ ನಿಂತುಕೊಂಡೆ. ಆಗ ಯಮ ನನ್ನನ್ನು ಸ್ವಾಗತಿಸಿದ. ಹೇಳಿದ, ಬೇಕಾದಷ್ಟು ಪುಣ್ಯ ಕಾರ್ಯ ಮಾಡಿದ್ದೆ, ಆದ್ರೆ ಒಂದು ಪಾಪ ಕಾರ್ಯ ಕೂಡ ಮಾಡಿದ್ದೆ, ಏನೊಂದು ಅಜ್ಞಾನದಿಂದ ಆ ಪಾಪ ಕಾರ್ಯವೂ ಆಗಿರಬಹುದು, ಆದರೆ ಅಜ್ಞಾನದಿಂದ ಆದಂತಹ ಆ ಪಾಪ ಕಾರ್ಯವನ್ನಾದರೂ ನೀನು ಅನುಭವಿಸಬೇಕಾಗ್ತದೆ. ನಿನಗೊಂದು ಅವಕಾಶ ಕೊಡ್ತೇನೆ, ಪಾಪದ ಫಲವನ್ನು ಮೊದಲು ಅನುಭವಿಸ್ತೀಯೋ ಅಥವಾ ಪುಣ್ಯದ ಫಲವನ್ನು ಮೊದಲು ಅನುಭವಿಸ್ತೀಯೋ? ಈ ನಿನಗೊಂದು ದೋಷ ಹೀಗೆ ಬಂದಿದೆ,
ಪ್ರಜೆಗಳ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕಾದ್ದು ರಾಜನಾಗಿ ನಿನ್ನ ಕರ್ತವ್ಯ. ಬ್ರಾಹ್ಮಣನ ಧನವನ್ನು ರಕ್ಷಿಸಬೇಕಾಗಿತ್ತು, ಹಸುವನ್ನ, ಅದು ನಿನ್ನದು ಒಂದು ಕರ್ತವ್ಯ. ಆ ಪ್ರತಿಜ್ಞೆಯು ಸುಳ್ಳಾಯಿತು. ಬ್ರಾಹ್ಮಣನ ಸೊತ್ತನ್ನು ಅಪಹಾರ ಮಾಡಿದ್ದಿ. 2 ಬಗೆಯ ಅಪರಾಧಗಳು ನಿನ್ನಿಂದ ನಡೆದಿವೆ. ದ್ವಿವಿಧಸ್ಥೆ ವ್ಯತಿಕ್ರಮ ಅಂತ ಕೆಲವು ಕಡೆ ತ್ರಿವಿಧಸ್ಥೆ ವ್ಯತಿಕ್ರಮ, 3 ರೀತಿಯಾದ ದೋಷಗಳನ್ನು ನೀನು ಮಾಡಿದ್ದೆ. ಈ ಅಪರಾಧ ಅಂತ 3 ಬಗೆಯದ್ದೋ ಅಥವಾ 2 ಬಗೆಯದ್ದೋ ಅದ್ರ ಬಗ್ಗೆ ನಾವೇನು ಹೆಚ್ಚು ಚರ್ಚಿಸಬೇಕಾಗಿಲ್ಲ. ಪ್ರಜೆಗಳನ್ನು ರಕ್ಷಿಸ್ತೇನೆ ಅಂತ ಹೇಳಿದ್ದೆ. ರಕ್ಷಿತಾಸ್ಮೀತಿ ಚೋತ್ತುಕ್ತಂ ತೇ ಪ್ರತಿಜ್ಞಾ ಅಂಧತಾತವ. ಆ ಒಂದು ನಿನ್ನ ಪ್ರತಿಜ್ಞೆ ವ್ಯರ್ಥ ಆಯಿತು. ಬ್ರಾಹ್ಮಣ ಸ್ವಸ್ಯ ಚ ಆದಾನಂ, ಬ್ರಾಹ್ಮಣನ ಸ್ವತ್ತನ್ನು ಅಪಹರಿಸಿದಂತಾಯಿತು, ಮೊದಲನೇ ಬ್ರಾಹ್ಮಣಂದು. ಆದ್ರಿಂದ 2 ತಪ್ಪುಗಳು ನಿನ್ನಿಂದ ಆಗಿವೆ ಅಂತನ್ನೋದು ಹೆಚ್ಚು ಯೋಗ್ಯ. 3 ಅಂತ ಇಟ್ಕೊಂಡ್ರೆ ಪ್ರಜೆಗಳ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ದೆ, ಅದು ವ್ಯರ್ಥವಾಯಿತು. ಮೊದಲನೇ ಬ್ರಾಹ್ಮಣನಿಗೆ ಅನ್ಯಾಯ ಬಗೆದಿದ್ದೆ, 2ನೇ ಬ್ರಾಹ್ಮಣನಿಗೂ ಅನ್ಯಾಯ ಬಗೆದಿದ್ದೆ. ಮೊದಲನೇ ಬ್ರಾಹ್ಮಣನ ಸ್ವತ್ತನ್ನು ಕಿತ್ಕೊಂಡಿದ್ದೆ, ಆದ್ರಿಂದ ಅವನಿಗೆ ಅನ್ಯಾಯ ಬಗೆದಂತಾಯಿತು. 2ನೇ ಬ್ರಾಹ್ಮಣನಿಗೆ ದಾನವನ್ನು ಕೊಟ್ಟಿದ್ದೆ, ಅದನ್ನು ಕಿತ್ಕೊಂಡಂತಾಯ್ತು. ಆದ್ರಿಂದ 3ನೇ ಒಂದು ವ್ಯತಿಕ್ರಮ ಆಯಿತು. ಹೀಗೆ 3 ಅಂತಲೂ ಹೇಳಬಹುದು. 2 ಅಂತ ಹೇಳಿದ್ರು ಏನು ತಪ್ಪಲ್ಲ ಅಂತ ಪಾಠಗಳು ಹೀಗೆ ಕಂಡು ಬರ್ತವೆ. ನಾನು ಯಮಧರ್ಮನಿಗೆ ಹೇಳಿದೆ ಮಹಾಭಾರತದಲ್ಲಿ, ಈಗ ಕಾಣಿಸ್ತದೆ ನಮಗೆ, ನಾನು ಮೊದಲು ಪಾಪದ ಫಲವನ್ನು ಅನುಭವಿಸ್ತೇನೆ ಅಂತ ಹೇಳಿದೆ. ಅಂತ ಹೇಳ್ತಾನೆ ನಾನು ಭೂಮಿಯಲ್ಲಿ ಬಂದು ಬಿದ್ದುಬಿಟ್ಟೆ. ಓತಿಕೇತ ರೂಪದಲ್ಲಿ ಬಂದು ಬಿದ್ದುಬಿಟ್ಟೆ ನಾನು. ಆಗ ಯಮ ಜೋರಾಗಿ ಹೀಗೆ ಹೇಳಿದ, ಕೃಷ್ಣ ನಿನ್ನನ್ನು ಉದ್ಧರಿಸ್ತಾನೆ. 1000 ವರ್ಷ ಕಾಲ ನಿನ್ನ ಇದೇ ರೂಪದಲ್ಲಿ ನೀನು ಇರಬೇಕಾಗ್ತದೆ. ನಿನ್ನ ದುಷ್ಕರ್ಮ ನಷ್ಟವಾದ ಮೇಲೆ ನಿನಗೆ ಶಾಶ್ವತವಾದ ಸದ್ಗತಿ ಆಗ್ತದೆ ಅಂತ ಅವನು ಹೇಳಿದ. ನಾನು ಬಾವಿಯಲ್ಲಿ ತಲೆ ಕೆಳಗಾಗಿ ಬಿದ್ದಿದ್ದೆ, ಆದರೆ ನನಗೆ ಆ ಹಿಂದಿನ ಸ್ಮರಣ ಹೋಗಿರಲಿಲ್ಲ. ನೀನು ಭಗವಂತ ಕೃಷ್ಣ ನನ್ನನ್ನು ಉದ್ಧರಿಸಿದ್ದೆ. ನಾನು ಇನ್ನು ಸ್ವರ್ಗಕ್ಕೆ ಹೋಗ್ತೇನೆ. ಇಷ್ಟಾದ್ಮೇಲೆ ಆ ಮೃಗರಾಜ ಕೃಷ್ಣನ ಸಮ್ಮತಿಯನ್ನು ಪಡ್ಕೊಂಡು ಆ ಜನಾರ್ದನನಿಗೆ ಅವನಿಗೆ ಕೃಷ್ಣನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋದ. ಇದು ನಾವು ಮಹಾಭಾರತದಲ್ಲಿ ಇಲ್ಲಿ ಕಾಣಿಸೋದು. ಆದ್ರಿಂದ ಯಾವತ್ತೂ ಜ್ಞಾನಿಗಳ ಸ್ವತ್ತನ್ನು ಅಪಹರಿಸಬಾರದು. ಮೃಗರಾಜ ಅನುಭವಿಸಿದಂತೆ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಅದರಿಂದ ಯುಧಿಷ್ಠಿರನೇ ಇಷ್ಟೆಲ್ಲ ಕಷ್ಟಗಳನ್ನು ಮೃಗ ಅನುಭವಿಸಬೇಕಾಯಿತು. ಗೋದಾನ ಮಾಡಿದ್ರಿಂದ ಮಹಾಫಲ ಇದೆ, ಆದರೆ ಇಂಥ ಅನರ್ಥಗಳು ಕೂಡ ಅದರಿಂದ ಆಗ್ತವೆ, ದತ್ತಾಪಹಾರ ಮಾಡಿದ್ದರಿಂದ. ಆದ್ರಿಂದ ಯಾರಿಗೂ ಜ್ಞಾನಿಗಳಿಗೆ ಗೋವುಗಳಿಗೆ ಅಪಚಾರ ಮಾಡುವುದನ್ನು ನಿಲ್ಲಿಸಬೇಕು ಅಂತ ಭೀಷ್ಮರು ಹೇಳಿದರು. ಭಾಗವತದಲ್ಲಿ ಹಾಗೆ ಕಾಣಿಸುವಂತೆ ಮೊದಲು ಪಾಪ ಫಲವನ್ನು ಅನುಭವಿಸ್ತೇನೆ ಅಂತ ಹೇಳಿದ, ಭೂಮಿಯಲ್ಲಿ ಬಂದು ಬಿದ್ದ. ಬ್ರಹ್ಮಣ್ಯಸ್ಯ ವದಾನ್ಯಸ್ಯ ತವ ದಾಸಸ್ಯ ಕೇಶವ, ನನಗೆ ಸ್ಮರಣೆ ಹೋಗಲಿಲ್ಲ ಅಂತ ಭಾಗವತದಲ್ಲಿ ಕೂಡ ಅವನು ಹೇಳಿಕೊಂಡ. ದೇವದೇವ ಜಗನ್ನಾಥ ಗೋವಿಂದ ಪುರುಷೋತ್ತಮ ನಾರಾಯಣ ಹೃಷಿಕೇಶ ಪುಣ್ಯಶ್ಲೋಕ ಅಚ್ಯುತ ಅವ್ಯಯ ಅನುಜಾನೀಹಿ ಮಾಂ ಕೃಷ್ಣ ಯಾತುಂ ದೇವಗತಿಂ ಪ್ರಭೋ. ನಾನು ಮೇಲೆ ಹೋಗುವನಿದ್ದೇನೆ, ನನಗೆ ಸಮ್ಮತಿ ಕೊಡು. ಯತ್ರ ಕ್ವಾಪಿ ಸತಶ್ಚೇತಃ ಭೂಯಾನ್ಮೇ ತ್ವತ್ಪದಾಸ್ಪದಂ. ನಾನು ಎಲ್ಲೇ ಇದ್ರೂ ನನ್ನ ಮನಸ್ಸು ನಿನ್ನ ಪಾದಗಳಲ್ಲಿ ಆಸಕ್ತವಾಗಿರಲಿ. ನಮಸ್ತೆ ಸರ್ವಭಾವಾಯ ಬ್ರಹ್ಮಣೇ ಅನಂತಶಕ್ತಯೇ ಕೃಷ್ಣಾಯ ವಾಸುದೇವಾಯ ಗೋಪಾನಾಂ ಪತೇ ನಮಃ ಅಂತ ಹೇಳಿ ಮೃಗರಾಜ ಕೃಷ್ಣನಿಗೆ ನಮಸ್ಕಾರ ಮಾಡಿ ಹೊರಟೋದ. ಮುಂದೆ ಆ ಅಧ್ಯಾಯದಲ್ಲಿ ತನ್ನ ಆ ವಂಶದ ಕ್ಷತ್ರಿಯರಿಗೆ ಕೃಷ್ಣ ಹೇಳಿದ ಕಿವಿ ಮಾತುಗಳು, ಯಾವತ್ತೂ ಪರಸ್ವತ್ವವನ್ನು ಅಪಹರಿಸಬೇಡ್ರಿ ಅಂತ ಹೇಳಿದ ಮಾತುಗಳಿವೆ. ಜ್ಞಾನಿಗಳಾದ ಬ್ರಾಹ್ಮಣರ ಸ್ವತ್ತನ್ನ ಅಗ್ನಿಹಿ ಮನಾಗಪಿ, ಅಗ್ನಿಯೇ ಅರಗಿಸಿಕೊಳ್ಳಲಾರ, ಇನ್ನು ಬೇರೆ ರಾಜರು ಹೇಗೆ ಅರಗಿಸಿಕೊಳ್ಳಿಕ್ಕೆ ಸಾಧ್ಯ? ಹಲಾಹಲ ವಿಷವಲ್ಲ. ಆದರೆ ಜ್ಞಾನಿಗಳ ಸ್ವತ್ತು ಮಾತ್ರ ಒಂದು ಮಹಾವಿಷ, ಅದಕ್ಕೆ ಪರಿಹಾರ ಇಲ್ಲ. ವಿಷ ಉಂಡವನನ್ನ ಅವನೊಬ್ಬನನ್ನು ಮಾತ್ರ ಕೊಲ್ತದೆ, ಬೆಂಕಿ ನೀರಿನಿಂದ ಅರಗಿ ಹೋಗ್ತದೆ.
ಆದರೆ ಬ್ರಾಹ್ಮಣರ ಬ್ರಹ್ಮಜ್ಞಾನಿಗಳ ಸ್ವತ್ತೇನಿದೆ ಅದು ಇಡೀ ಕುಲವನ್ನು ನಾಶಪಡಿಸ್ತದೆ, ಅನೇಕ ತಲೆಮಾರುಗಳನ್ನು ಹಾಳು ಮಾಡಿಬಿಡ್ತದೆ. ಅದರಿಂದ ನೀವು ಎಚ್ಚರದಿಂದಿರಿ, ಅನೇಕ ನರಕಗಳನ್ನು ಅನುಭವಿಸಬೇಕಾಗ್ತದೆ. ಅದನ್ನು ಅಪಹರಿಸುವವನು, ರಾಜರ ಸ್ವತ್ತನ್ನು ಅಪಹರಿಸುವವನು, ಬ್ರಾಹ್ಮಣರ ಜ್ಞಾನಿಗಳ ಸ್ವತ್ತನ್ನು ಅಪಹರಿಸುವವನು 60 ವರ್ಷ ಸಹಸ್ರಾಣಿ ನಿಷ್ಠಾಯಾಮ್ ಜಾಯತೆ ಕ್ರಿಮಿಹಿ, 60 ವರ್ಷ ಕಾಲ ಅವನು ವಿಷ್ಠ ಅಂದ್ರೆ ಮಲದಲ್ಲಿ ಕ್ರಿಮಿಯಾಗಿ ಬದುಕಬೇಕಾಗ್ತದೆ. ಇದೆಲ್ಲ ಭಾಗವತದ ಮಾತುಗಳು. ಇದೇ ಒಂದು ಕಥಾ ವಾಲ್ಮೀಕಿ ರಾಮಾಯಣದಲ್ಲಿ ಉತ್ತರಕಾಂಡದಲ್ಲಿ ಕೂಡ ಬಂದಿದೆ. ಅದರ ಒಂದು ಭಾಗ ಹೀಗಿದೆ. ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 53ನೇ ಸರ್ಗದಲ್ಲಿ ಈ ಕಥಾ. ಬ್ರಾಹ್ಮಣ ಪ್ರಿಯನಾದಂಥ ಸತ್ಯಸಂಧನಾದಂಥ ರಾಜ ಅವನು. ಅಗ್ನಿಹೋತ್ರಿಯಾದಂಥ ಉಂಚ ವೃತ್ತಿಯಿಂದ ಜೀವನ ನಡೆಸ್ತಾ ಇದ್ದಂಥ ಒಬ್ಬ ಬ್ರಾಹ್ಮಣನ ಗೋವದು. ಅದು ಈ ನೃಗರಾಜ ನಿತ್ಯ ದಾನ ಮಾಡಬೇಕಾದ ಗೋವುಗಳ ಜೊತೆ ಸೇರ್ಕೊಂಡಿತ್ತು. ಅದನ್ನು ಅವನು ಮತ್ತೊಬ್ಬರಿಗೆ ದಾನ ಕೊಟ್ಬಿಟ್ಟ. ಆ ಹಸುವನ್ನು ಕಳ್ಕೊಂಡಂಥ ಆ ವ್ಯಕ್ತಿ ಹಸುವಿನಿಂದ ಬಳಲುತ್ತಾ ಅದನ್ನು ಹುಡುಕಾಡಿ ಎಷ್ಟೋ ವರ್ಷದವರೆಗೆ ಹುಡುಕಾಡಿದ. ಕೊನೆಗೆ ಒಂದ್ ಕಡೆ ಕನಕಲ ಅಂತ ಗ್ರಾಮಕ್ಕೆ ಬಂದ. ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ತನ್ನ ಹಸು ಇದ್ದುದನ್ನು ನೋಡಿದ. ಅದರ ಕರು ಕೂಡ ದೊಡ್ಡದಾಗಿತ್ತು. ಈ ಯಜಮಾನನ್ನು ನೋಡಿದ ಕೂಡಲೇ ಅದಕ್ಕೆ ಹೆಸರು ಗೊತ್ತಾಯ್ತು, ಆ ಗೋವಿಗೂ ಗೊತ್ತಾಯ್ತು. ಇವನು ಅದನ್ನ ಕರೆದ. ಯಜಮಾನನ ಪರಿಚಯ ಆಯ್ತು ಅದಕ್ಕೆ. ಆ ಮೊದಲನೇ ಯಜಮಾನನನ್ನ ಹಿಂಬಾಲಿಸಿ ಹೋಯಿತದು. ಆಗ ಎರಡನೇ ಯಜಮಾನನು ಕೂಡ ಅದರ ಬೆನ್ನು ಹತ್ತಿ ಹೋದ. ಇದು ನನ್ನ ಹಸು, ರಾಜ ನನಗಿದನ್ನು ದಾನ ಕೊಟ್ಟಿದ್ದಾನೆ ಅಂತ ಹೇಳಿದ. ಇಬ್ರು ಮಹಾವಿದ್ವಾಂಸರು ಬೇಕಾದಷ್ಟು ಚರ್ಚೆ ಮಾಡಿದ್ರು. ಕೊನೆಗೆ ರಾಜನ ಹತ್ರ ಬಂದ್ರು. ಎಷ್ಟು ವರ್ಷ ಅಲ್ಲಿ ಕಾದರೂ ಕೂಡ ಅವರಿಗೆ ರಾಜನ ದರ್ಶನ ಆಗಲಿಲ್ಲ. ರಾಜ ಯಾವುದೋ ಕಾರ್ಯದಲ್ಲಿ ಆಸಕ್ತನಾಗಿದ್ದ. ಕೆಲವು ದಿವಸಗಳೇ ಕಳೆದವು ಅಂತ ಕಾಣಿಸ್ತದೆ. ಆಗ ಅವರಿಬ್ರು ಅವನಿಗೆ ಶಾಪ ಕೊಟ್ಟುಬಿಟ್ರು. 1000 ವರ್ಷ ಪ್ರಾಣಿಯಾಗಿ ನೀನು ಬದುಕು. ಉತ್ಸತ್ಸತೆ ಲೋಕೇಸ್ಮಿನ್ ಯದುನಾಂ ಕೀರ್ತಿವರ್ಧನ. ಮುಂದೆ ಯದುವಿನ ವಂಶದಲ್ಲಿ ಭಗವಂತ ಹುಟ್ಟಿ ಬರ್ತಾನೆ. ಅವನ ಮೂಲಕವೇ ನಿನ್ನ ಶಾಪದ ಪರಿಹಾರ ಆಗ್ತದೆ. ನರನಾರಾಯಣರಿಬ್ಬರು ಆಗ ಕೃಷ್ಣಾರ್ಜುನರಾಗಿ ಭೂಲೋಕದಲ್ಲಿ ಹುಟ್ಟುವವರಿದ್ದಾರೆ. ಇದಾದ ಮೇಲೆ ಮುಂದೇನಾಯ್ತು? ಆ ಶಾಪ ಕೊಟ್ಟದ್ದು ಆಗ ಆ ರಾಜನಿಗೆ ಗೊತ್ತಾಗ್ಲಿಲ್ಲ. ಮುಂದೆ ಆ ರಾಜ ಆ ಶಾಪ ಕೊಟ್ಟು ಸುದ್ದಿ ತಿಳಿದ ಮೇಲೆ ನಾರದ ಪರ್ವತರಿಬ್ರು, ನಾರದ ಋಷಿ ಮತ್ತು ಪರ್ವತ ಋಷಿ ರಾಜನಿಗೆ ಬಂದು ಹೇಳಿದ್ರು, ಇಂಥ ಒಂದು ಶಾಪ ಬಂದಿದೆ ನಿನಗೆ ಅಂತ. ಆ ಶಾಪವನ್ನು ನಾನೀಗ ಅನುಭವಿಸಬೇಕಾಗಿದೆ. ನನ್ನ ಮಗನಾದ ವಸುವಿಗೆ ರಾಜ್ಯಾಭಿಷೇಕ ಮಾಡ್ತೇನೆ. ನನಗೆ ಶಿಲ್ಪಿಗಳು ಒಂದು ಹಳ್ಳವನ್ನು ನಿರ್ಮಾಣ ಮಾಡಲಿ. ಮಳೆಗಾಲದ ವಾಸಕ್ಕಾಗಿ ಒಂದು ಹಳ್ಳ, ಚಳಿಗಾಲದ ವಾಸಕ್ಕಾಗಿ ಮತ್ತೊಂದು ಹಳ್ಳ, ಬೇಸಿಗೆ ಬಿಸಿಲಿನ ತಪ್ಪಿಸಲಿಕ್ಕಾಗಿ 3ನೇ ಹಳ್ಳವನ್ನು ರಚಿಸಲಿ. ಅನೇಕ ಅನುಕೂಲಗಳೆಲ್ಲ ಅಲ್ಲಿರಲಿ. ನಾನು ಆ ಹಳ್ಳದಲ್ಲಿ ಇದ್ದು ವಾಸ ಮಾಡಿಕೊಂಡಿರ್ತೇನೆ ಅಂತ ಹೀಗೆ ಆಜ್ಞೆ ಮಾಡಿ ಮಗನಿಗೆ ಪಟ್ಟಾಭಿಷೇಕ ಮಾಡಿದ. ನಿತ್ಯ ಧರ್ಮಪರಾಯಣನಾಗಿರು, ಪ್ರಜೆಗಳನ್ನು ಪಾಲಿಸು. ಆ ಇಬ್ಬರು ಜ್ಞಾನಿಗಳಾದ ಬ್ರಾಹ್ಮಣರು ನನಗೆ ಹೇಗೆ ಶಾಪ ಕೊಟ್ಟಿದ್ದಾರೆ ಅಂತ ಅನ್ನೋದನ್ನ ನೀನು ನೋಡಿದ್ದಿ. ಯಾವುದೋ ಒಂದು ಅಲ್ಪಾಪರಾಧ ಆಗಿತ್ತು ಅನ್ನೋದು, ನನಗೆ ತಿಳಿಯದಂತಹ ಅಪರಾಧ. ಅದರ ಕಾರಣದಿಂದಾಗಿ ನನಗೆ ಈ ದೋಷ ಬರಬೇಕಾಯ್ತು. ಇಂಥ ದೋಷವನ್ನ, ಇಂಥ ಪ್ರಮಾದವನ್ನು ನೀನೆಂದೂ ಮಾಡಬೇಡ. ಹಿಂದಿನ ಜನ್ಮದಲ್ಲಿ ಪ್ರಾಪ್ತವ್ಯಾನ್ಯೇವ ಪ್ರಾಪ್ನೋತಿ ಗಂತವ್ಯಾನ್ಯೇವ ಗಚ್ಚತಿ. ಹಿಂದಿನ ಜನ್ಮದಲ್ಲಿ ಯಾವ ಕರ್ಮಗಳನ್ನು ಮಾಡಿರ್ತಾನೆ ಅದಕ್ಕೆ ಅನುಸಾರವಾದ ಫಲಗಳನ್ನೇ ಪಡ್ಕೋತಾನೆ ಮನುಷ್ಯ ಅಂತ ನೃಗ ಮಗನಿಗೆ ಉಪದೇಶ ಮಾಡಿ ಆ ಹಳ್ಳದಲ್ಲಿ ತಾನೇ ಹೋಗಿ ಸೇರ್ಕೊಂಡು ಬಿಟ್ಟಿದ್ದ ಅಂತ ಅಲ್ಲಿ ಹೇಳ್ತಾರೆ. ರಾಮಾಯಣದಲ್ಲಿ ಬಂದಂತೆ ತಾನೇ ಹಳ್ಳವನ್ನ, ತನಗೆ ಬೇಕಾದಂತಹ ವಾಸಸ್ಥಳವೊಂದನ್ನ ನಿರ್ಮಿಸಿಕೊಂಡಿದ್ದ ಶಿಲ್ಪಿಗಳ ಮೂಲಕ. ಅಲ್ಲಿ ವಾಸ ಮಾಡಿದ. ಯಮನ ಬಳಿಗೆ ಅವನು ಅವಾಗ ಹೋಗಲಿಲ್ಲ ಅಂತ ಅಲ್ಲೇನೋ ಕಾಣಿಸ್ತದೆ. ಯಮನ ಬಳಿಗೆ ಹೋಗಿ ಅಲ್ಲಿಂದ ಗೋಸುಂಬೆ ರೂಪದಲ್ಲಿ ಇಲ್ಲಿ ಬಂದದ್ದು ರಾಮಾಯಣದಲ್ಲಿ ಏನು ಕಾಣಿಸೋದಿಲ್ಲ.
ಅದು ಮಹಾಭಾರತದಲ್ಲಿ ಮತ್ತು ಭಾಗವತದಲ್ಲಿ ಮಾತ್ರ ಆ ಥರದ ಕಥಾ ಇದೆ. ಮತ್ತೆ ರಾಮಾಯಣದಲ್ಲಿ ಬರುವಂತೆ ಆ ಇಬ್ಬರು ಬ್ರಾಹ್ಮಣರಿಗೆ ರಾಜನ ಭೇಟಿಯೇ ಆಗಲಿಲ್ಲ. ಮಹಾಭಾರತದಲ್ಲಿ ಮತ್ತು ಭಾಗವತದಲ್ಲಿ ಭೇಟಿಯಾಗಿತ್ತು, ರಾಜನ ಜೊತೆ ಚರ್ಚೆಯೂ ಕೂಡ ನಡೆದಿತ್ತು. ಇದೊಂದು ವ್ಯತ್ಯಾಸ ಇದೆ. ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಕಥಾ ನಡೆದಿರ್ತದೆ, ಬೇರೆ ಬೇರೆ ಕಲ್ಪದಲ್ಲಿ ಆ ಥರದ ಒಂದು ಕಥಾ ಇದು ವ್ಯತ್ಯಸ್ತವಾಗಿದೆ ಅಂತ ನಾವು ತಿಳ್ಕೊಳ್ಬಹುದು. ಇಲ್ಲಿಗೆ ಆ ಅಧ್ಯಾಯ ಸಮಾಪ್ತವಾಗ್ತದೆ. ಮಹಾಭಾರತದಲ್ಲಿ, ಭಾಗವತದಲ್ಲಿ ಮತ್ತೆ ರಾಮಾಯಣದಲ್ಲಿ ಮೂರು ಕಡೆ ಬಂದಂತೆ ನೃಗರಾಜನ ಚರಿತ್ರೆಯನ್ನು ಇಲ್ಲಿ ನೋಡಿದ್ದೀವಿ. ಈ ಭಾಗದ ಶ್ರವಣದೊಂದಿಗೆ ಈ ಕಥೆ ಮುಕ್ತಾಯ ಕಂಡಿದೆ.